ದೇವರು ಅಬ್ರಹಾಮನಿಗೆ ಮಮ್ರೆ ತೋಪಿನಲ್ಲಿ ದರ್ಶನವನ್ನು ಕೊಟ್ಟು ಹೀಗೆ ಹೇಳುತ್ತಾರೆ, ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು. ಇದನ್ನು ಕೇಳಿದ ಸಾರಳು ನಗುತ್ತಾಳೆ. ಆಗ ದೇವರು ಹೇಳುತ್ತಾರೆ, ಯೆಹೋವನಿಗೆ ಅಸಾಧ್ಯವಾದದ್ದು ಉಂಟೋ ಎಂದು. ಅಬ್ರಹಾಂ ಮತ್ತು ಸಾರಳ ದೃಷ್ಟಿಗೆ ಅಸಾಧ್ಯವಾದ ಕಾರ್ಯವು ದೇವರಿಗೆ ಸಾಧ್ಯವಾಗಿತ್ತು. ಅದಕ್ಕೆ ದೇವರು ಹೇಳುತ್ತಾರೆ, ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಎಂದು ಹೊಸ ಒಡಂಬಡಿಕೆಯಲ್ಲಿ. ಯೋಬನು ಹಳೆ ಒಡಂಬಡಿಕೆಯಲ್ಲಿ ಹೇಳುತ್ತಾನೆ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯೆಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಎಂದು ಹೇಳುತ್ತಾನೆ. ಸಾರಳು ತನ್ನ ಪರಿಸ್ಥಿತಿಯನ್ನು ನೋಡಿ ಇದು ತನಗೆ ಅಸಾಧ್ಯ ಎಂದು ಭಾವಿಸುತ್ತಾಳೆ. ಆದರೆ ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬುತ್ತಾನೆ. ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಅಷ್ಟೇ ಅಲ್ಲ, ನಂಬುವುದರಿಂದ ಎಲ್ಲವೂ ಸಾಧ್ಯ ಎಂಬ ವಚನ ನೆರವೇರಿತು. ಇಂದು ನಿಮ್ಮ ಜೀವಿತದ ಪರಿಸ್ಥಿತಿಗಳನ್ನು ನೋಡಿ ಇದು ನನಗೆ ಆಗುವುದಿಲ್ಲ, ಇದು ನನಗೆ ಅಸಾಧ್ಯ ಎಂದು ನೊಂದುಕೊಂಡಿದ್ದೀರಾ? ದೇವರ ವಾಕ್ಯ ಹೇಳುತ್ತಿದೆ, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಾತನು, ಇಲ್ಲದನ್ನು ಇರುವಂತೆ ಕರೆಯುವಾತನು ನಮ್ಮ ದೇವರು. ನನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಎಂದು ಆತನೇ ಹೇಳಿರುವಾಗ ನಿಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಿಯೇ ಬದಲಾಯಿಸುತ್ತಾನೆ. ಆಮೇನ್.